ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದೇ ಜೂನ್ 28ರಂದು ಬಸವ ಕಲ್ಯಾಣದಲ್ಲಿ ಕೆಲವು ಜನಗಳು ಕೂಡಿ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶವನ್ನು ಸಮಾಪಗೊಳಿಸುವ ಮಾತನಾಡಿದ್ದಾರೆ. ಅದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಬಹುದೊಡ್ಡ ಪ್ರತಿರೋಧವನ್ನು ಬಸವ ಭಕ್ತರು ಒಡ್ಡಿದ್ದಾರೆ. ನಿಜಕ್ಕೂ ಇದು ಜಿಲ್ಲಾಡಳಿತಕ್ಕೆ ಸವಾಲಾಗಿ ಪರಿಣಮಿಸ್ತಕ್ಕಂಥ ಒಂದು ಸಂಗತಿಯಾಗಿದೆ. ಕನ್ನೇರಿ ಶ್ರೀಗಳನ್ನ ಇಷ್ಟಪಡ್ತಕ್ಕಂಥ ಜನಗಳು ಹೇಳೋ ಮಾತುಗಳೇ ಬೇರೆ. ಇದುವರೆಗೂ ಕನ್ನೇರಿ ಶ್ರೀಗಳು ಯಾವತ್ತಿಗೂ ಕೂಡ ಬಸವಣ್ಣವರನ್ನ ಅವಹೇಳನ ಮಾಡಿಲ್ಲ. ನಮ್ಮ ತಾಲೂಕಾದಾಗ, ನಮ್ಮ ಊರಾಗ, ನಮ್ಮ ಮನ್ಯಾಗ ನಮಗೆ ಕಾರ್ಯಕ್ರಮ ಮಾಡ್ಕೊಡಲ್ಲ. ಇದು ನಂಗೆ ಅರ್ಥ ಆಗಿಲ್ಲ. ನೀವು ಬಂದು ನಮ್ಮಲ್ಲಿ ಬಂದು ನಮ್ಮ ಮನೆಗೆ ಬಂದು ನಮ್ಮಲ್ಲಿ ಕಾರ್ಯಕ್ರಮ ಮಾಡ್ತೀರಿ, ನಾವು ನೀವು ಮಾಡ್ಕೊಡ್ತೀವಿ. ನಮ್ಮ ಮನೆಗೆ ನಮಗೆ ಕಾರ್ಯಕ್ರಮ ಮಾಡ್ಕೊಡಲ್ಲ ಅಂದ್ರೆ ಇದು ಯಾವ ತರೀಕ ನಂಗೆ ಅರ್ಥ ಆಗಿಲ್ಲ. ಹಾಗೆ ನೀವು ಪ್ರೆಸ್ ಮೀಟ್ ಮಾಡಿ ನಮ್ಗೆ ಒಂದು ಡೇಟ್ ಕೊಡ್ರಿ. ಈ ನೀವು ಇವ್ರೇನು ಬೈದು ಕ್ಲಿಪ್ಗಳವ ನಾವು ಬಿ ತೋರಿಸ್ತೇವೆ ನಿಮ್ಗೆ ಅಂತ ಕ್ಲಿಪ್ಗಳು ಹಾಕೊಡ್ರಿ. ಕಟ್ ಮಾಡಿ ಕ್ಲಿಪ್ ಇಲ್ಲ, ನೀವು ಏನೇನು ಕಟ್ ಮಾಡಿದ್ರೆ ಅವೇ ಕ್ಲಿಪ್ ನಾವು ವಾಪಸ್ ನಿಮ್ಗೆ ಅಲ್ಲೇ ಸೇರ್ಬೋದು ಹಾಕ್ತೀನಿ, ನಿಮ್ಗೆ ಅಷ್ಟು ಮಂದಿಗೆ ತೋರಿಸ್ತೀನಿ. ಒಂದು ವೇಳೆ ಬೈ ಚಾನ್ಸ್ ಕನ್ನೇರಿ ಮಠದ ಗುರುಗಳು ಬಸವಣ್ಣವ್ರ ಬಗ್ಗೆ ಅವತ್ತು ಶಬ್ದ ಆಡಿತ್ತು, ಈ ಫಂಕ್ಷನ್ ನಿಮ್ಗಿಂತ ಮೊದಲು ನಾವೇ ಮಾಡಕ್ ಹೋಗಲ್ಲ ಅಂತ ಇವ್ರು ಹೇಳಿದ್ರೆ, ರಂಭಾಪುರಿ ಶ್ರೀಗಳ ಶಿಷ್ಯರು ಹೇಳೋ ಮಾತುಗಳು ಬೇರೆ ಇದೆ. ಇದುವರೆಗೂ ತಿಳಿಯದೋ ಕೆಲವು ಮಾತುಗಳು ನಮ್ಮ ಅಂದರೆ ಕನ್ನೇರಿಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಆಡಿರಬಹುದು. ಆದರೆ ಇಲ್ಲಿನ ಸಮಾಪಗೊಳಿಸಿಬಿಡ್ತೇವೆ, ಇಲ್ಲಿ ನಾವೆಲ್ಲರೂ ಕೂಡ ಕೂಡಿ ಹೋಗುವಂತಹ ಒಂದು ಪ್ರತಿಜ್ಞೆಯನ್ನು ಮಾಡ್ತೇವೆ, ಅದಕ್ಕೆ ಅವಕಾಶವನ್ನು ಕೊಡಬೇಕಂತ ಅವರು ಕೇಳ್ತಾ ಇದ್ದಾರೆ. ಜಿಲ್ಲಾಡಳಿತ ಇದುವರೆಗೂ ಮೌನವಾಗಿದೆ. ಮುಂದೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತದೆ ಅಂತ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇಲ್ಲಿ ನಾವೊಂದು ಮಾತನ್ನ ತುಂಬಾ ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ. ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳ ಶಿಷ್ಯರು ಅಂತ ಹೇಳ್ತಾ ಇದ್ದಾರೆ. ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಶಿಷ್ಯರೇ ಆಗಿದ್ರೆ ಅವರೆಂದೂ ಕೂಡ ಅಕಡ ಸಕಳ ಕೆಟ್ಟ ಬೈಗುಳದ ಮಾತನಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಒಂದು ವೇಳೆ ಇದು ಸಾಧ್ಯ ಆಗಿದೆ ಅಂದ್ರೆ ಬಹುಶಃ ಸಿದ್ದೇಶ್ವರ ಸ್ವಾಮಿಗಳು ಕೂಡ ಇವರು ಮೀರಿದವರಾಗಿರಬೇಕು. ಸದುವಿನಯವೇ ಸದಾಶಿವನ ಒಲುಮೆಯೇ ಅಂತ ಹೇಳಿದಂಥ ಶರಣರ ಚಿಂತನೆಗಳನ್ನು ಮೈಗೂಡಿಸಿಕೊಂಡಿದ್ದರೆ ಈ ಉಲ್ಕೋಚಿಯ ಮಾತುಗಳನ್ನು ಆಡಲಿಕ್ಕೆ ಸಾಧ್ಯ ಇರಲಿಲ್ಲ. ನಾವು ನೀವಲ್ಲ, ನಮ್ಮ ಭಾರತ ದೇಶದ ಅತ್ಯುಚ್ಚ ನ್ಯಾಯಾಲಯ ಕೂಡ ಇವರಿಗೆ ಮನುಷ್ಯರಾಗಿ ಅಂತ ಹೇಳಿದೆ. ಮತ್ತು ಇನ್ನೇನು ಹೇಳಬೇಕು, ಇದಕ್ಕಿಂತ ಮೀರಿ ಇನ್ನೇನು ಹೇಳಬೇಕು ನನಗಂತ ಅರ್ಥ ಆಗ್ತಾ ಇಲ್ಲ. ಮತ್ತು ಹೋದಲ್ಲೆಲ್ಲ ಬಂದಲ್ಲೆಲ್ಲ ಒಬ್ಬ ಮಹಿಳೆಯನ್ನ ಯಾವ ರೀತಿ ತುಚ್ಛವಾಗಿ ಕಾಣಿದ್ದಾರೆ ಅಂತಂದ್ರೆ, ಗದಗಿನ ಸಭೆಯಲ್ಲಿ ಅವರು ಆಡಿದ ಮಾತೇ ಅದಕ್ಕೆ ಸಾಕ್ಷಿಯಾಗಿದೆ. ಬೋಳಿ ಅಂತ ಕರೀತಾರೆ. ಇವರು ಮನುಷ್ಯರೋ ಅಥವಾ ಇನ್ನೇನೋ ಅಂತ ಅನ್ನೋದನ್ನ ಮತ್ತೆ ಸುಪ್ರೀಂ ಕೋರ್ಟೇ ನಮಗೆ ಹೇಳಬೇಕಾಗಿದೆ. ಆಮೇಲೆ ಕೆಲವರು ವಾದ ಇದೆ, ಅವರು ಬಸವಾದಿ ಶರಣರನ್ನು ಎಲ್ಲೂ ಟೀಕಿಸಿಲ್ಲ ಅಂತ. ವ್ಯಕ್ತಿಗತವಾಗಿ ಟೀಕೆ ಮಾಡದೇ ಇದ್ರೂ ಕೂಡ ಅವರ ವಿಚಾರಗಳನ್ನ, ಅವರ ಚಿಂತನೆಗಳನ್ನ, ಅವರ ಆಲೋಚನೆಗಳನ್ನ, ಅವರ ಸಿದ್ಧಾಂತವನ್ನ ತಪ್ಪಾಗಿ ವ್ಯಾಖ್ಯಾನಿಸುವುದು ಇದೆಯಲ್ಲ, ಅದು ಅವರನ್ನು ಟೀಕಿಸಿದಂತಲ್ಲವೇ? ಇಡೀ ಶರಣ ಸಾಹಿತ್ಯ ವೈದಿಕ ವ್ಯವಸ್ಥೆಯನ್ನ ವಿರೋಧಿಸಿ ನಿಂತದ್ದು. ಇದು ಯಾರಿಗಾದರೂ ಸ್ಪಷ್ಟವಾಗಿ ಕಾಣತಕ್ಕಂಥ ಮಾತಿದೆ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ, ಜೋಗುಳವ ಹಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ನೇಣ ಹರಿದು ಯಾವುದು ತೊಟ್ಟಿಲ ಮುರಿದು ಜೋಗುಳವನಿಂದಲ್ಲದೆ ಗುಹೇಶ್ವರನ ಕಾಣಲಾಗುವುದು. ಅತ್ಯಂತ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳೋದಂದೆ, ವೇದ ಶಾಸ್ತ್ರ ಆಗಮಗಳನ್ನ ನೇಣು ಅಂತ ಕರೀತಾರೆ. ಈ ಅಜ್ಞಾನದ ತೊಟ್ಲಿದೆ, ಭ್ರಾಂತಿಯಿಂದ ತಾಯಿ ಹಾಡ್ತಾ ಇದ್ದಾಳೆ. ಈ ಭ್ರಾಂತಿಗೆ ಜೋಗುಳಕ್ಕೆ ನಾವು ಕಿವಿ ಆನದೇ ಹೋದರೆ ಖಂಡಿತವಾಗಿಯೂ ನಮಗೆ ಜಯ ಅಂದ್ರೆ ಸತ್ಯ ನಮಗೆ ಗೋಚರ ಆಗ್ತದೆ ಅಂತ ಅನ್ನುವಂಥ ಸತ್ಯವನ್ನು ಶರಣರು ಹೇಳ್ತಾರೆ. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ಒಂದ್ ಕಡೆ ಹೇಳಿದ್ರೆ, ಇನ್ನೊಂದ್ ಕಡೆ ಇವು ಕುಟ್ಟಲೇಕೋ ಕುಸುಕಲೇಕೋ ಅಂತ ವೇದ ಶಾಸ್ತ್ರ ಆಗಮ ಇತ್ಯಾದಿಗಳನ್ನು ಓದುವ ಮೂಲಕ ಜನಸಾಮಾನ್ಯರನ್ನು ಯಾಮಾರಿಸಿದ್ರಲ್ಲ, ಆ ಯಾಮಾರಿಸುವಿಕೆಯನ್ನು ವಿರೋಧಿಸಿದವರು ಬಸವಣ್ಣನವರು. ಇವುಗಳನ್ನ ಬಸವಣ್ಣವರು ಒಪ್ಪಿಕೊಂಡಿದ್ರು ಅಂತ ಹೇಳೋದು ಎಷ್ಟು ಸಮಂಜಸವಾದ ಮಾತಾಗ್ತದೆ. ಕನ್ನೇರಿ ಸ್ವಾಮಿಗಳಿಗೂ ಅರ್ಥ ಆಗಿಲ್ಲ ಅಂತ ಅನಿಸ್ತದ. ಅರ್ಥ ಆಗದಿರೋ ಸಲುವಾಗಿ ಅನೇಕ ವಚನಗಳನ್ನ ತಪ್ಪಾಗಿ ವ್ಯಾಖ್ಯಾನಿಸುವ ಮೂಲಕ ತಮ್ಮ ಬುದ್ಧಿಯನ್ನ ಯಾವ ಮಟ್ಟಕ್ಕಿದೆ ಅಂತ ಅನ್ನೋದನ್ನು ಅವರು ಪ್ರದರ್ಶನ ಮಾಡಿಕೊಂಡಿದ್ದಾರೆ ಈಗಾಗಲೇ.
ಶಿವನನ್ನು ಅವ್ರು ಎಲ್ಲೂ ಟೀಕೆ ಮಾಡಿಲ್ಲ ಅಂತ ಅವರು ಕೆಲವು ವಚನಗಳನ್ನು ತಗೊಂಡು ಹೇಳ್ತಾರೆ. ಬಸವಣ್ಣವ್ರ ವಚನಗಳಲ್ಲಿ ಸ್ವರ್ಗ ಬರ್ತದೆ, ಸ್ವರ್ಗ ಪದ ಬಳಕೆಯಾಗಿದೆ, ಶಿವಪದ ಬಳಕೆಯಾಗಿದೆ, ಇಲ್ಲ ಅಂತ ಯಾರು ಹೇಳಿದೆ, ಗುರುಪದವನ್ನು ಬಳಕೆಯಾಗಿದೆ. ಆದರೆ ಆ ಶಿವ ಯಾರು, ಆ ಗುರು ಯಾರು, ಆ ಲಿಂಗ ಯಾವುದು ಅಂತ ನಾವು ಸ್ಪಷ್ಟ ಅರಿವು ಇಲ್ಲದೆ ಹೋದರೆ ಸಹಜವಾಗಿ ಈ ಅದೃಶ್ಯ ಕಾರಣಸಿದ್ದೇಶ್ವರ ಸ್ವಾಮಿಗಳಂತೆ ಪಿಗ್ಗಿ ಬೀಳ್ಬೇಕಾಗುತ್ತದೆ, ಅಥವಾ ಪೇಲವವಾಗಬೇಕಾಗ್ತದೆ, ಕಳಾಹೀನವಾಗಬೇಕಾಗ್ತದೆ. 4 ಜನರ ಎದುರುಗಡೆ ತಮ್ಮ ದಡ್ಡತನವನ್ನು ಪ್ರದರ್ಶಿಸುವ ಮೂಲಕ ಈ ಸ್ವಾಮೀಜಿಗಳು ತಾವು ಯಾವುದರಿಂದ ನಿರ್ಮಾಣ ಆದವರು ಅಂತ ಅನ್ನೋ ಸಂಗತಿಯನ್ನ ಈಗಾಗಲೇ ಜಗಜ್ಜಾಹಿರು ಮಾಡಿಕೊಂಡಿದ್ದಾರೆ. ವೇದ ಪ್ರಣೀತವಾದ ಸಮಾಜ ಬಸವಾದಿ ಶರಣರು ಕಟ್ಟಲಿಲ್ಲ, ಅವರು ದುಡಿಯುವ ಸಮಾಜವನ್ನು ಕಟ್ಟಿದರು. ದುಡಿಯುವ ವ್ಯಕ್ತಿಗಳಿಗೆ ಬೆಲೆ ತಂದು ಕೊಟ್ಟರು, ಕಾಯಕ ಜೀವಿಗಳಿಗೆ ಬೆಲೆ ತಂದು ಕೊಟ್ಟರು. ಎಲ್ಲೇ ಕುಂತು ಹುಂಡು ಕೈಯಲ್ಲಿ ಪೆನ್ ಹಿಡ್ಕೊಂಡು ಗೀಸ್ತಕ್ಕಂಥ, ಹೃದಯವಿಲ್ಲದೆ ಮಿದುಳಿನಿಂದ ಮಾತ್ರ ಬೆರಿತಕ್ಕಂಥ ವ್ಯಕ್ತಿಗಳಿಗೆ ಶರಣರೆಂದು ಬೆಲೆ ಕೊಡ್ಲಿಲ್ಲ. ಅದನ್ನ ಟೀಕೆ ಮಾಡ್ತಾ ಅವರು. ಕವಿತ್ವ ಸಾಧಕರೆಲ್ಲ ಕಳವಳಿಸಿ ಕೆಟ್ಟರು, ವಿದ್ಯೆ ಸಾಧಕರೆಲ್ಲ ಬುದ್ಧಿಹೀನರಾದರು, ಪವನ ಸಾಧಕರೆಲ್ಲ ಹದ್ದು ಕಾಗಿಗಳಾದರು, ಜಲ ಸಾಧಕರೆಲ್ಲ ಕಪ್ಪೆ ಮೀನುಗಳಾದರು. ಆದರೆ ಸ್ವಯಂ ಲಿಂಗ ಆದವರು ಮಾತ್ರ ಶರಣರಾಗಲಿಕ್ಕೆ ಸಾಧ್ಯ ಇದೆ. ಯಾರಾದರೂ ನಮ್ಮ ಬುದ್ಧಿ ಮತ್ತೇನು ಉಪಯೋಗ ಮಾಡಿಕೊಂಡು ಮೇಲೆ ಮೇಲೆ ಏರ್ಬೋದು, ಆದರೆ ಈ ಎದೆಯ ದನಿಯನ್ನ ಕೇಳಿಕೊಂಡು ಎದೆಯ ದನಿಯೇ ಋಷಿಯಾಗುವಂಥವ್ರು ಬಹಳ ಕಡಿಮೆ. ಕೃಷಿಯನ್ನ ನಿರ್ಲಕ್ಷ್ಯ ಮಾಡುವಂಥ ಸಂದರ್ಭದಲ್ಲಿ ಕೃಷಿ ಮಾಡುವ ಮೂಲಕವೇ ಋಷಿತ್ವವನ್ನು ಪಡೆದವರು ಶರಣರು. ಎಲ್ಲೋ ಈ ಸಂಸಾರ ಸರಿಯಿಲ್ಲ, ಹೆಂಡತಿ ಬೇಡ, ಮಕ್ಕಳು ಬೇಡ, ಈ ಸಮಾಜ ಜಂಜಟ ಬೇಡ ಅಂತಂದ್ಕೆ ಎಲ್ಲೋ ಗಡ್ಡ ಬಿಟ್ಟು ಗುಡ್ಡ ಸೇರಿ ಚಕ್ಕಳ ಬಕ್ಕಳಾಗಿ ಕುಂತಂಥವರೆಲ್ಲರೂ ಇಲ್ಲಿ ಋಷಿಗಳಾಗಿದ್ದಾರೆ. ಈ ಋಷಿತ್ವವನ್ನು ಎಂದೂ ಕೂಡ ಶರಣರು ಒಪ್ಪೋದಿಲ್ಲ. ಆದರೆ ಕನ್ನೇರಿ ಶ್ರೀಗಳು ಹೇಳೋದೇನು, ಇವುಗಳಿಗೆ ವಿರುದ್ಧವಾದಂಥ ಮಾತುಗಳನ್ನು ಆಡೋ ಮೂಲಕ ಶರಣರನ್ನ ಗೇಲಿ ಮಾಡಲಿಲ್ವಾ, ತಮಾಷೆ ಮಾಡಲಿಲ್ವಾ, ಶರಣರ ಚಿಂತನೆಗಳನ್ನ ಕೆಡಿಸಲಿಲ್ವಾ? ಇದು ಶರಣರಿಗೆ ಬಗೆದ ದ್ರೋಹವಲ್ವಾ? ಇಂಥ ವ್ಯಕ್ತಿ ಕಲ್ಯಾಣಕ್ಕೆ ಬರಬೇಕಾ? ಸ್ವಲ್ಪ ನಾವೆಲ್ಲ ಜಾಗೃತಿಯಿಂದ ಇದನ್ನ ಎದುರಿಸಲೇಬೇಕಾಗಿದೆ. ಇಲ್ಲದೆ ಹೋದರೆ ಈ ಮುಂದೆ ಕಲ್ಯಾಣದಲ್ಲಿ ಬೃಹತ್ ಅನುಭವ ಮಂಟಪ ಕಟ್ಟಡ ನಿರ್ಮಾಣವಾಗಿದೆ. ಆ ಕಟ್ಟಡ ಉದ್ಘಾಟನೆ ಆದ ನಂತರ ಅದನ್ನು ಹೇಗೆ ನಾವು ಬಳಕೆ ಮಾಡಿಕೊಳ್ತೇವೋ ಅದರ ಮೇಲೆ ಅದು ಡಿಪೆಂಡ್ ಇದೆ. ಯಾಕಂದ್ರೆ ಬಸವಣ್ಣವರು ಶರಣರು ಇವತ್ತು ಚಾಲ್ತಿಯ ವಸ್ತು. ಅವರು ವಿಜ್ಞಾನ ಸಮ್ಮತವಾದ, ವಿಚಾರ ಸಮ್ಮತವಾದ, ಪ್ರಜಾಪ್ರಭುತ್ವಕ್ಕೆ ಇಷ್ಟವಾಗುವಂತಹ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ಮುಂದೊಂದು ದಿನ ಈ ಪಟ್ಟಭದ್ರರು, ಈ ಆಗಂತುಕರು ಮತ್ತೆ ಕಲ್ಯಾಣವನ್ನು ವಕ್ಕರಿಸುವ ಮೂಲಕ ಬಸವಾದಿ ಶರಣರ ವಿಚಾರಗಳನ್ನ ಕೆಡಿಸಲಿಕ್ಕೆ ಒಂದೊಂದು ಹೆಜ್ಜೆಗಳಿಟ್ಟಲ್ಲಿ ಬರ್ತಾ ಇದ್ದಾರೆ. ಈ ಬಗ್ಗೆ ಲಿಂಗಾಯತರು ಅತ್ಯಂತ ಜಾಗೃತರಾಗಿ ಇಂಥ ವಿವೇಕರಹಿತ ವ್ಯಕ್ತಿಗಳಿಗೆ ಅಲ್ಲಿ ಒಳಗಡೆ ಬರಲಿಕ್ಕೆ ಅವಕಾಶವನ್ನು ಕೂಡ ಕೊಡಬಾರದು. ಇವರು ತುಂಬಾ ಹಾರ್ಮಾಗ್ತಕ್ಕಂಥ, ಶರಣರಿಗೆ ದ್ರೋಹ ಬಗೆತಕ್ಕಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ. ಹಾವಿನ ಹೆಡೆ ತಗೊಂಡು ಯಾರಾದ್ರೂ ಕೆನ್ನೆ ತುರಿಸ್ಲಿಕ್ಕೆ ಸಾಧ್ಯನಾ? ಉರಿಯುವ ಕೊಳ್ಳೆಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ, ಹುಲಿಯ ಮೀಸೆ ಹಿಡಿದು ಉಯ್ಯಾಲೆ ನಾಡುವಂತೆ, ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದಡೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಅಂತ ಬಸವಣ್ಣವರು ಹೇಳ್ತಾರೆ. ಹಾಗಾಗಿ ಇವರು ಶರಣರ ತಂಟೆಗೆ ಬಿದ್ದಿದ್ದಾರೆ. ಅಂದ್ರೆ ಸುಣ್ಣದ ಕಲ್ಲನ್ನ ಕಟ್ಟಿಕೊಂಡು ಮಡುವಿಗೆ ಬೀಳ್ತಾ ಇದ್ದಾರೆ. ಹಾವಿನ ಹೆಡೆಯನ್ನ ತಕ್ಕೊಂಡು ಇವರು ಕೆನ್ನೆಯನ್ನ ತುರಿಸಿಕೊಳ್ತಾ ಇದ್ದಾರೆ. ಇವರು ಹುಲಿಯ ಮೀಸೆ ಹಿಡಿದು ಉಯ್ಯಾಲೆ ಆಡ್ತಿದ್ದಾರೆ. ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳೇ, ನೀವು ಸರಿಯಾಗಿ ಬಸವಣ್ಣವ್ರನ್ನ ಅರ್ಥ ಮಾಡಿಕೊಳ್ಳಿ. ಬಸವಣ್ಣವರನ್ನ ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡು ಠೇಂಕಾರದಲ್ಲಿ ಮೆರೆದಂಥ ಎಂತೆಂಥವರು ಜಗತ್ತಿಗೆ ನಾವೇ ಗುರು ಅಂತ ಎಲ್ಲೆಲ್ಲೋ ಅಡ್ಡ ಉದ್ದ ಮೆರೆದು ಹೋದ್ರು. ಆದರೆ ಅವರ ಸ್ಥಿತಿ ಎಂಥ ಚಿಂತಾಜನಕ ಆಗಿದೆ ಅಂತ ಅನ್ನೋದನ್ನ ನಿಮ್ಮ ಕಣ್ಣಿನ ಎದುರೇ ಕಾಣ್ತಾ ಇದೆ. ಮುಂದೊಂದು ದಿನ ಬರ್ತದೆ, ಯಾರು ಬಸವಣ್ಣನವರನ್ನು ಒಪ್ಪುವುದಿಲ್ಲವೋ, ಅಪ್ಪಿಕೊಳ್ಳುವುದಿಲ್ಲವೋ ಅವರನ್ನ ಗ್ರಹಿಸುವುದು
ತುಂಬ ಕಷ್ಟ ಆಗ್ತದೆ. ಅಂಥ ಕಷ್ಟದ ದಿನಗಳಿಗೆ ನೀವು ಎಲ್ಲರನ್ನ ತಳ್ಳಬೇಡಿ ಅಂತ ಹೇಳ್ತಾ, ನೋಡಿ ಈ ಕನ್ನೇರಿ ಸ್ವಾಮಿಗಳ ವಿರುದ್ಧ ಕೂಡ ಇವರು ಕಾರ್ಯಕ್ರಮಕ್ಕೆ ಬರಬಾರ್ದು ಅಂತ ಬೀದರಿನ ಅನೇಕ ಬಸವ ಭಕ್ತರು, ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು, ಡಾಕ್ಟರ್ ಗಂಗಾಂಬಿಕೆ ಅವರ ನೇತೃತ್ವದಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳನ್ನ, SP ಅವರನ್ನ ಭೇಟಿಯಾಗಿ ಬಂದಿದ್ದಾರೆ. ವಿಶ್ವಗುರು ಬಸವೇಶ ಜೈ ಬಸವೇಶ ಭಾರತ ದೇಶ ಜೈ ಬಸವೇಶ ಭಾರತ ದೇಶ ಜೈ ಬಸವೇಶ. ಇಷ್ಟಾಗಿಯೂ ಕೂಡ ಕಾರ್ಯಕ್ರಮ ಅವರು ನಡೆಸಿದ್ದೇ ಆದರೆ ಇಡೀ ರಾಜ್ಯದ ಬಸವ ಭಕ್ತರು ಮೂಲೆ ಮೂಲೆಯಿಂದ ಬಂದು ಬಸವ ಕಲ್ಯಾಣಕ್ಕೆ ಪ್ರವೇಶ ಪಡೆದು ಏನಾದರೂ ಅನಾಹುತಗಳಾದರೆ ಅದಕ್ಕೆ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳೇ ಹೊಣೆಯಾಗ್ತಾರೆ. ಈಗಾಗಲೇ ಇಡೀ ರಾಜ್ಯದ ತುಂಬೆಲ್ಲ ಓಡಾಡಿ ಕಿಚ್ಚನ್ನು ಹಚ್ಚಿದ್ದಾರೆ. ಕಿಚ್ಚು ತಮ್ಮನ್ನೇ ತಮಗೆ ನೋಯಿಸ್ತದೆ, ಆ ಕಿಚ್ಚು ತಮ್ಮನ್ನೇ ದಹಿಸಬಲ್ಲುದು ಅನ್ನೋತಕ್ಕಂಥ ಅರಿವು ಅವರಿಗಿರಬೇಕಾಗಿದೆ. ಒಡಲೊಳಗಣ ಕಿಚ್ಚು ಒಡಲ ಸುಟ್ಟಲ್ಲದೆ ನೆರೆಮನೆ ಸುಡೋದು ಕೂಡಲ ಸಂಗಮ ದೇವ ಅಂತ ತಮ್ಮೊಳಗಿನ ಕಿಚ್ಚು ಬಹುಶಃ ಈ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗೆ ಖಂಡಿತವಾಗಿಯೂ ಕಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.